ಕಲಬುರಗಿಯ ಚಿನ್ನದ ಅಂಗಡಿ ದರೋಡೆಕೋರರಿಗೆ ಪೊಲೀಸರು ಕೋಳ ತೊಡಿಸಿದ್ದಾರೆ. ಆದರೆ ಉಡುಪಿಯಲ್ಲಿ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ದರೋಡೆ ನಡೆದು ಹೋಗಿದೆ. ವಿಜಯಪುರದಲ್ಲಿ ದೇವರು ಅನ್ನೋ ಭಯ ಭಕ್ತಿಯೂ ಇಲ್ಲದೆ ಕಳ್ಳರು ಕೈಚುಡುಕ ತೋರಿದ್ದಾರೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM-ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಕಲಬುರಗಿಯಲ್ಲಿ ದರೋಡೆ ಮಾಡಿದವರು ಪಶ್ಚಿಮ ಬಂಗಾಳದಲ್ಲಿ ಲಾಕ್. 2 ಕೆಜಿ ಚಿನ್ನ, 4 ಲಕ್ಷ ನಗದು ವಶಪಡಿಸಿಕೊಂಡ ಪೊಲೀಸರು. ಅವತ್ತು ಜುಲೈ 11 ಮಧ್ಯಾಹ್ನ 12:15 ಕಲಬುರಗಿ ನಗರದ ಸರಾಫ್ ಬಜಾರ್ನ ಇದೇ ಮಲಿಕ್ ಜ್ಯುವೆಲರಿ ಮೇಕಿಂಗ್ ಶಾಪ್ಗೆ 4 ಮುಸುಕುದಾರಿಗಳ ತಂಡ ನುಗ್ಗಿತ್ತು. ಮಾಲೀಕನ ಹಣೆಗೆ ಗನ್ನಿಟ್ಟು ಹಗ್ಗದಿಂದ ಕೈಕಾಲು ಕಟ್ಟಿ 3 ಕೆಜಿ ಚಿನ್ನ ದರೋಡೆ ಮಾಡಿದ್ರು. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣದ ಕಿರಾತಕರನ್ನ ಬ್ರಹ್ಮಪುರ ಠಾಣೆ ಪೊಲೀಸರು ಬೇಟೆಯಾಡಿದ್ದಾರೆ. ಪಶ್ಚಿಮ ಬಂಗಾಳದ ಹೂಗ್ಲಿಯ ದರೋಡೆಕೋರರಾದ ಅಯೋಧ್ಯ ಚೌಹಾಣ್, ಫಾರೂಕ್ ಹಾಗೂ ಸೋಹೈಲ್ನನ್ನ ಬಂಧಿಸಿ 2.86 ಕೆಜಿ ಚಿನ್ನ, 4,80,000 ಹಣ ಜಪ್ತಿ ಮಾಡಿದ್ದಾರೆ. ಪ್ರಕರಣ ವರದಿಯಾಗಿತ್ತು. ಅದನ್ನು ಭೇದಿಸುವಲ್ಲಿ ಕಲಬುರಗಿ ನಗರ ಪೊಲೀಸ್ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಈಗಾಗಲೇ 3 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಮತ್ತು ಬಂಧಿತ ಆರೋಪಿಗಳಿಂದ 2 ಕೆಜಿ 865 ಗ್ರಾಂ ಚಿನ್ನದ ಆಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಗೆಳೆಯನ ಶಾಪ್ನಲ್ಲೇ ದರೋಡೆ ಮಾಡಿದ್ದ ಕ್ರಿಮಿ. ಅಂದಹಾಗೆ ದರೋಡೆ ಪ್ರಕರಣದ ಮಾಸ್ಟರ್ ಮೈಂಡ್ ಫಾರೂಕ್ ಮಲ್ಲಿಕ್ ಹಾಗೂ ಜ್ಯುವೆಲರಿ ಶಾಪ್ ಮಾಲೀಕ ಸಬಕತ್ ಉಲ್ಲಾ ಪಶ್ಚಿಮ ಬಂಗಾಳ ಮೂಲದ ಸ್ನೇಹಿತರು. ಇಬ್ಬರು ಕಲಬುರಗಿಯಲ್ಲೇ ಚಿನ್ನದ ವ್ಯಾಪಾರ ಮಾಡ್ತಿದ್ರು. ಆದರೆ ಮಲ್ಲಿಕ್ ವ್ಯಾಪಾರದಲ್ಲಿ ನಷ್ಟವಾಗಿ 40 ಲಕ್ಷ ಸಾಲ ಮಾಡಿಕೊಂಡಿದ್ದ. ತನ್ನ ಸ್ನೇಹಿತ ಚೆನ್ನಾಗಿ ಲಾಭ ಮಾಡ್ತಿರೋದನ್ನ ನೋಡಿ ದರೋಡೆ ಮಾಡಿದ್ದ ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಉಡುಪಿಯಲ್ಲಿ ಪೊಲೀಸ್ ಠಾಣೆಯ ಪಕ್ಕದ ಮನೆಗಳಲ್ಲೇ ಕಳ್ಳರ ಕೈಚಳಕ. ನೋಡಿ, ಈ ಐನಾತಿಗಳು ಅದ್ಹ್ಯಾಗೆ ಕಳ್ಳಬೆಕ್ಕುಗಳಂತೆ ಬರ್ತಿದ್ದಾರೆ ಅಂತ. ಹೀಗೆ ಬಂದವರೇ ಮನೆಯಲ್ಲಿದ್ದ ಚಿನ್ನ, ಹಣ, ಬೆಳ್ಳಿ ದೋಚಿ ಪರಾರಿಯಾಗಿದ್ದಾರೆ. ಈ ಕಳ್ಳತನದ ಕೃತ್ಯ ನಡೆದಿರೋದು ಉಡುಪಿಯ ಪೊಲೀಸ್ ಠಾಣೆ ಪಕ್ಕವೇ ಇರೋ ಲೋಕೋಪಯೋಗಿ ಇಲಾಖೆಯ ಕ್ವಾರ್ಟರ್ಸ್ನಲ್ಲಿ. ಅಚ್ಚರಿಯ ವಿಷಯ ಅಂದ್ರೆ ಈ ಕಳ್ಳರು ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಬರೆದ ಜಾಕೆಟ್ ಧರಿಸಿ ಬಂದು ಕೃತ್ಯ ಎಸಗಿದ್ದಾರೆ. ಇವರಿಗೆ ಈ ಜಾಕೆಟ್ ಎಲ್ಲಿಂದ ಸಿಕ್ತು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಪೊಲೀಸ್ ಠಾಣೆ ಪಕ್ಕದಲ್ಲೇ ಪೊಲೀಸ್ ಜಾಕೆಟ್ ಧರಿಸಿ ನಡೆಸಿರೋ ಈ ಕಳ್ಳತನದ ಕೃತ್ಯ ಪೊಲೀಸ್ ಇಲಾಖೆಯನ್ನ ಅಪಹಾಸ್ಯ ಮಾಡಿದಂತಿದೆ. ವಿಜಯಪುರದಲ್ಲಿ ಬನಶಂಕರಿ ದೇವಿ ಆಭರಣ ಕಳ್ಳತನ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಒಂದಾಲ ಗ್ರಾಮದ ಬನಶಂಕರಿ ದೇಗುಲದಲ್ಲಿ ಕಳ್ಳತನ ನಡೆದಿದೆ. ಸಿಸಿಟಿವಿಯಲ್ಲಿ ಕಳ್ಳತನದ ದೃಶ್ಯ ಸೆರೆಯಾಗಿದೆ. ದೇಗುಲದ ಗ್ರಿಲ್ ಮುರಿದು ಒಳಬರೋ ಖದೀಮ ಗರ್ಭಗುಡಿಗೆ ನುಗ್ಗಿ ದೇವಿ ಮೂರ್ತಿ ಮೇಲಿದ್ದ ಚಿನ್ನದ ಮಾಂಗಲ್ಯ ಸರ ಹಾಗೂ ಬೆಳ್ಳಿಯ ಮುಖವಾಡ ಸೇರಿದಂತೆ ಹುಂಡಿಯನ್ನು ಹೊತ್ತೊಯ್ದಿದ್ದಾನೆ. ಊರಿನ ಜನ ಕಳ್ಳರ ಈ ಕೃತ್ಯದಿಂದ ಭಯ ಬಿದ್ದಿದ್ದಾರೆ. ವಿಜಯಪುರದಿಂದ ಅಶೋಕ್, ಉಡುಪಿಯಿಂದ ಪ್ರಜ್ವಲ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.